ಕದಂಬ ಸುದ್ದಿವಾಹಿನಿಗೆ ಸ್ವಾಗತ. ಮುಂಬರುವ 2024ರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಮನಸ್ಸು ನನಗಿದೆ. ನಾನು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ. ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರನ್ನು ಈಗಾಗಲೇ ಭೇಟಿಯಾಗಿದ್ದೇನೆ. ಉತ್ತಮ ಸ್ಪಂದನೆ ಸಿಕ್ಕಿದೆ ಎಂದು ಬೀದರ್ ಲೋಕಸಭಾ ಚುನಾವಣೆಯ ಟಿಕೆಟ್ ಆಕಾಂಕ್ಷಿ ನಾಗರಾಜ್ ಕರ್ಪೂರೆ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಾ, ನಾನು ಚಿಕ್ಕಂದಿನಿಂದಲೇ ಜನಸೇವೆಯ ದಾರಿ ಹಿಡಿದವನು. ಹಲವು ಬಾರಿ ಭಾರತೀಯ ಜನತಾ ಪಕ್ಷದ ಗೆಲುವಿಗಾಗಿ ಶ್ರಮಿಸಿದ್ದೇನೆ. ನಾನು ಮೂಲತಃ ಲಾಡ್ಗೆರೆ ಗ್ರಾಮದವನು. ಅಜ್ಜ, ಅಪ್ಪ ಹಾಗೂ ನಮ್ಮ ಕುಟುಂಬದ ಜನಸೇವೆಯೇ ನನಗೆ ಪ್ರೇರಣೆಯಾಗಿದೆ. ಹೀಗಾಗಿ ನಾನು ಈಗಾಗಲೇ ರಾಜ್ಯ ಮತ್ತು ರಾಷ್ಟ್ರದ ನಾಯಕರನ್ನು ಭೇಟಿಯಾಗಿದ್ದೇನೆ. ಜನಸೇವೆಗಾಗಿ ಒಂದು ಅವಕಾಶ ಕೊಡಿ ಎಂದು ಕೇಳಿದ್ದೇನೆ. ನಾಯಕರಿಂದ ಉತ್ತಮ ಸ್ಪಂದನೆ ಸಿಕ್ಕಿದೆ ಎಂದು ಆಕಾಂಕ್ಷಿ ನಾಗರಾಜ್ ಕರ್ಪೂರೆ ತಿಳಿಸಿದರು. ಬೀದರ್ ಜಿಲ್ಲೆಯ ಅತಿ ಹಿಂದುಳಿದ ಜಿಲ್ಲೆಯಾಗಿದೆ. ಔದ್ಯೋಗಿಕವಾಗಿ, ಆರ್ಥಿಕವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯಬೇಕು. ಉದ್ಯೋಗ ಸೃಷ್ಟಿಯಾಗಬೇಕು. ಈ ಎಲ್ಲ ಕಾರ್ಯಗಳು ಆಗಬೇಕಾಗಿದೆ. ಇದೆಲ್ಲವನ್ನು ಮಾಡುವ ನಿರೀಕ್ಷೆ ಇಟ್ಟುಕೊಂಡಿದ್ದೇನೆ. ನನ್ನಿಂದ ಈ ಕಾರ್ಯ ಆಗುತ್ತೆ ಎಂಬುದು ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರ ಅಭಿಪ್ರಾಯ ಕೂಡ ಆಗಿದೆ. ಆದ್ದರಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ. ಜನಸೇವೆಗೆ ನಾಯಕರು ಒಂದು ಅವಕಾಶ ಕೊಡುತ್ತಾರೆ ಎಂಬ ವಿಶ್ವಾಸ ನನಗಿದೆ ಎಂದು ಕರ್ಪೂರೆ ತಿಳಿಸಿದರು. ಅಲ್ಲದೆ ನಿಸ್ವಾರ್ಥದಿಂದ ಜನಸೇವೆ ಮಾಡಿದ್ದೇನೆ. ನನ್ನ ಸೇವೆ ಗುರುತಿಸಿ ಟಿಕೆಟ್ ಕೇಳುತ್ತಿದ್ದೇನೆ. ನಾನು ದುಡಿದಿರುವುದು ದೇವಲ ಪಕ್ಷಕ್ಕಾಗಿ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕೈ ಬಲಪಡಿಸುವುದಕ್ಕಾಗಿ ಎಂದು ಕರ್ಪೂರೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ನಾನು ನಾಗರಾಜ್ ಮಲ್ಲಪ್ಪ ಕರ್ಪೂರ್ ಲೋಕಸಭೆ 2024ಕ್ಕೆ ಭಾರತೀಯ ಜನತಾ ಪಕ್ಷದಿಂದ ಆಕಾಂಕ್ಷಿ, ಪ್ರಬಲ ಆಕಾಂಕ್ಷಿ ಅಂತ ಕೂಡ ತಮ್ಮೆದುರುಗಡೆ ನಾನು ಹೇಳ್ತೀನಿ. ಒಂದು ದೇಶ ಅಂತಂದ್ರೆ, ಭಾರತ ದೇಶ ನಿರ್ಮಾಣ ಆಗ್ಬೇಕಂತಂದ್ರೆ 3 ಕನ್ಸೆನ್ಸಸ್ ಬೇಕು. ಒಂದು ರಾಜಕೀಯವಾಗಿ, ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ. ಈ ಒಂದು 3 ಬುನಿಯಾದ ಅಂತಂತಂದ್ರೆ, ಈ ಒಂದು ಪಾಯದಿಂದ ನಾನು ಕೂಡ ಈ 3ರಲ್ಲಿ ಮೊದಲನೇದಾಗಿ ನನ್ನ ಹುಟ್ಟೂರು ಹಾಗೂ ಅಂದ್ರೆ ನಮ್ಮ ನೇಟಿವ್ ಬಂದ್ಬಿಟ್ಟು ಇದೇ ಲಾಡ್ಗೇರಿ, ಬೀದರ್ನ ಸ್ವಗ್ರಾಮ. ದಿವಂಗತ ನಾಗಶೆಟ್ಟಿ ಕರ್ಪೂರ್ ಅವರ ಮೊಮ್ಮಗ, ಡಾಕ್ಟರ್ ಮಲ್ಲಪ್ಪ ಕರ್ಪೂರ್ ಅವರ ಮಗ. ನಾಗಶೆಟ್ಟಿ ಕರ್ಪೂರ್ ಹಾಗೂ ಅವರ ಅಣ್ಣರ ಬಗ್ಗೆ ಅನೇಕ ಜನ ಇಲ್ಲ ಪತ್ರಕರ್ತರ ಮಧ್ಯದಲ್ಲಿ, ಈ ಲಾಡ್ಗೇರಿ ಸ್ವಗ್ರಾಮದಲ್ಲಿ ಮಾಣಿಕಪ್ಪ ಕರ್ಪೂರ್ ಅವರು ಹಿಂದೆ ನಿಜಾಮನ ಕಾಲದಲ್ಲಿ ಅವರಿಗೊಂದು ಸ್ಥಾನ ಇತ್ತು ನಿಜಾಮನ ಸರ್ಕಾರದಲ್ಲಿ. ಅಂತಂತಂದ್ರೆ ಈ ಜನರ ಬಗ್ಗೆ ಒಂದು ಅರಿವು ಅಂತಂತಂದ್ರೆ ಸಾಮಾಜಿಕದಾಗ್ಲಿ ಹಾಗೆ ಈ ಒಂದು ರಾಜಕೀಯ ಅಂತಂದ್ರೆ ಅಂದಿನ ದಿನಮಾನಗಳಲ್ಲಿ ನಿಜಾಮನ ಸರ್ಕಾರ ನಡಿಬೇಕಾದ್ರೆ ಯಾವ ತರ ಒಂದು ವ್ಯವಸ್ಥೆ ಇತ್ತು, ಅದರಲ್ಲಿ ಅವರಿಗೊಂದು ಕುರ್ಚಿ ಇತ್ತು ಅಂತ ಕೂಡ ನಾವು ಕೇಳ್ತೀವಿ. ವಿಶೇಷವಾಗಿ ಬೀದರ್ಗೆ ಅವ್ರ ಕೊಡುಗೆ ಅಂತಂತಂದ್ರೆ ಈ ರಜಾಕಾರರ ದಿನಮಾನಗಳಲ್ಲಿ ಹಾಗೂ ಈ ಒಂದು ಜನರಿಗೆ ಒಂದು ಪ್ರಾಣಿ ಭೀಕರ ಒಂದು ಕಾಟವಿತ್ತು ಬೀದರ್ಗೆ. ನಿಶಾನಬಾಜಿ ಅಂತಂತಂದ್ರೆ ಅವರು ಈ ವಾಸ್ ಎ ಶಾರ್ಪ್ ಶೂಟರ್. ನಿಜಾಮನಿಂದ ಅನೇಕ ಅವರಿಗೆ ಪ್ರಶಸ್ತಿಗಳು ಹಾಗೂ ಇಲ್ಲಿಯ ಮುಂದೆ ಸರ್ಕಾರ DC ಆಗಿರ್ಬೋದು, ರಾಜಕೀಯದಿಂದ ಕೂಡ ಅನೇಕ ಅವರಿಗೆ ಪ್ರಶಸ್ತಿ ಬಂದಿದೆ. ಅದರಲ್ಲಿ ವಿಶೇಷವಾಗಿ ಮಾಣಿಕಪ್ಪ ಕರ್ಪೂರ್ ಅವರ ಬಗ್ಗೆ ಹೇಳ್ಬೇಕಂತಂದ್ರೆ, ಜನರ ಆಸ್ತಿ ಪಾಸ್ತಿಗಳನ್ನು ಸುಮಾರು 1 ಲಕ್ಷ ಜನ ಇಲ್ಲಿಂದ ಗಡಿಭಾಗಕ್ಕೆ ಗುಳೆ ಹೋದಾಗ, ಅಂದ್ರೆ ವಿಶೇಷವಾಗಿ ಸೋಲಾಪುರ್ಗೆ ಗಡಿಭಾಗಕ್ಕೆ ಗುಳೆ ಹೋದಾಗ ರಜಾಕಾರದ ಒಂದು ಇದರಲ್ಲಿ ಅವರು ಜನರ ಆಸ್ತಿ ಪಾಸ್ತಿಯನ್ನು ಕಾಪಾಡಿದ ಮನೆತನ ನಮ್ಮ ಕರ್ಪೂರ್ ಮನೆತನ ಅಂತ ತಮ್ಮೆಲ್ಲರಿಗೂ ಇಚ್ಛಪಡ್ತೀನಿ. ಬಂದವರೇ, ನೀತಿ ಕಾರ್ಯದರ್ಶಿ ಆಗಿ ರಿಟೈರ್ಮೆಂಟ್ ಆಗಿ ಇವತ್ತಿಗೂ ಅವರು ಹುಮನಾಬಾದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನನ್ನ ಶಿಕ್ಷಣ, ನಾನು ಹುಟ್ಟಿದ್ದು ಅಫ್ಜಲ್ಪುರ್, ದತ್ತಾತ್ರೇಯ ಸುಕ್ಷೇತ್ರ ಅಫ್ಜಲ್ಪುರ್ ತಾಲೂಕಿನಲ್ಲಿ. ಅವಾಗ ನಮ್ಮ ತಂದೆ ಅಲ್ಲಿ ಸೇವೆ ಮಾಡ್ತಾ ಇದ್ರು. ಮುಂದೆ ಮಹಾಗಾಂವ್ ಕಲಬುರಗಿಯಲ್ಲಿ ನಮ್ಮ ಅಜ್ಜಿ ಅಂತಂತಂದ್ರೆ ದಿವಂಗತ ಚಂದ್ರಶೇಖರ್ ಪಾಟೀಲ್ ಅವರ ಧರ್ಮಪತ್ನಿ ಲಲಿತಾಬಾಯಿ ಪಾಟೀಲ್ ಅವರ ಒಂದು 2 ವರ್ಷ ನನ್ನ ಮಾಗಾಂವಲ್ಲೂ ಕೂಡ ನನ್ನ ಜೀವನ ಆರಂಭವಾಗಿತ್ತು. ಅದು ಆದ್ಮೇಲೆ ನನ್ನ ಶಿಕ್ಷಣ ತಾಲೂಕು ಚಿಂಚೋಳಿಯಲ್ಲಿ ಮೊಟ್ಟ ಮೊದಲನೇ ನನ್ನ ಶಾಲೆ ಅಂತಂತಂದ್ರೆ ಸರ್ಕಾರಿ ಶಾಲೆ ಬಾಲ್ವಾಡಿ ಅಂತ ನಾವೇನು ಕರಿತೀವಿ, ಚಿಂಚೋಳಿಯಲ್ಲಿ ಒಂದು 2-3 ವರ್ಷ ನಾನು ಅಲ್ಲಿ ಸ್ಕೂಲಿಗೆ ಹೋಗಿದ್ದು. ಅದಾದ್ಮೇಲೆ ಹುಮ್ನಾಬಾದ್ನಲ್ಲಿ ನಾನು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ರಾಮನ್ ರಾಜ್ ಎಜುಕೇಶನ್ ನಮ್ಮ ಮಾಣಿಕಪ್ಪ ಗಾದ ಸಾಹೇಬರ ಸ್ಕೂಲಲ್ಲಿ ಮಾಡಿಬಿಟ್ಟು ನಾನು ಮುಂದೆ SB ಕಾಲೇಜಲ್ಲಿ PUC ಮಾಡಿಬಿಟ್ಟು ಇಂಜಿನಿಯರಿಂಗ್ SIT ತುಮಕೂರಿಂದ ಅಂತಂದ್ರೆ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರಿಂದ ನಂದು ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್
ಒಂದು ಪದವಿ ಆಗಿದ್ದು. ಇದು 1992, 93ರಿಂದ 96, 97ರ ಅವಧಿಯಲ್ಲಿ ಈ ಶಾಲೆಯಲ್ಲೇ ಈ ರಾಜಕೀಯ ಚಟುವಟಿಕೆ ಅಂತಂತಂದ್ರೆ ನನಗೆ 8ನೇ ಕ್ಲಾಸಲ್ಲೇ ನನಗೆ ಗುರುತಿಸಿ ನಮ್ಮ ಕ್ಲಾಸ್ ಟೀಚರ್ ನನಗೆ ಮಾನಿಟರ್ ಮಾಡಿದ್ದು ಫಸ್ಟ್ ಸಂಗತಿ ಅಂತ ಕೂಡ ನಾನು ತಮ್ಮ ಕಡೆ ಹೇಳ್ತೀನಿ. 8ನೇ, 9ನೇ, 10ನೇ ತರಗತಿಯಿಂದನೇ ಈ ಚಟುವಟಿಕೆ ಸ್ಟಾರ್ಟ್ ಆಗಿದೆ. ವಿಶೇಷವಾಗಿ ಇಂಜಿನಿಯರಿಂಗ್ ಬಂದಾಗ ಇಂಟರ್ಸ್ಟೇಟ್ ಹುಡುಗರಿದ್ರು. ಇಂಟರ್ಸ್ಟೇಟ್ ಹುಡುಗರಲ್ಲಿ ಲೈಕ್ ಗುರುತಿಸಿಕೊಂಡು ಅಲ್ಲೂ ಕ್ಲಾಸ್ ರಿಪ್ರೆಸೆಂಟೇಟಿವ್, ಸೆಕ್ರೆಟರಿ ಹಾಗೂ ಇದಾಗಿರೋದು. ಅಲ್ಲೇನಾಗಿತ್ತು ಅಂತಂತಂದ್ರೆ ಶಿವಕುಮಾರ ಸ್ವಾಮೀಜಿಯವರ ಒಂದು ಮಾರ್ಗದರ್ಶನದಲ್ಲಿ ಬಾಬಾ ಕಲ್ಯಾಣಿಯವರ ಕರೆದ್ಬಿಟ್ಟು ಲೈಕ್ ನಾವಲ್ಲಿ ಇದು ಮಾಡಿದ್ವಿ. ಅದೊಂದು ಕಾರ್ಯದಿಂದ ನಿಸ್ಲಿಂಗಪ್ಪವ್ರ ನಂದು ಸಂಪರ್ಕ ಆಯಿತು. ಮುಂದೆ ಹೇಳ್ಬೇಕಂತಂದ್ರೆ ವಿಶೇಷವಾಗಿ ಈ ಪ್ರೆಸ್ ಮೀಟ್ ಕರೆದಿದ್ದು ಒಂದು ಇದು ಅಂತಂದ್ರೆ ದಿವಂಗತ ಚಂದ್ರಶೇಖರ್ ಪಾಟೀಲ್ ಅವರ ಬಗ್ಗೆ ಕುರಿತು ಕೂಡ ನಾವು ಮಾತಾಡಕ್ಕೆ ನಾನು ತಮ್ಮೆಲ್ಲರಿಗೆ ಇಚ್ಛೆ ಪಡ್ತೀನಿ. ಭಾರತ, ಅಂದಿನ ಭಾರತ 565 ಪ್ರಾಂತಗಳಿಂದ ಹೊಂದಿರೋ ಭಾರತ. ಅದರಲ್ಲಿ 3 ಪ್ರಾಂತಗಳು ವಿಶೇಷವಾಗಿ ಹೈದರಾಬಾದ್ ಆಗಿರ್ಬೋದು, ಚುನಾಗಢ ಆಗಿರ್ಬೋದು, ಹಾಗೂ ಜಮ್ಮು ಕಾಶ್ಮೀರ ಆಗಿರ್ಬೋದು ಭಾರತ ವಿಲೀನಕ್ಕೆ ಅವರು ಸೇರಲ್ಲ ಅಂತ ಒಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ ಏನು ನಾವು ನೋಡ್ತೀವಿ ಅಂದಿನ ದಿನಮಾನಗಳಲ್ಲಿ, ಅದರಲ್ಲಿ ವಿಶೇಷವಾಗಿ ಹೈದರಾಬಾದ್ ರಾಜ್ಯವು ಅತಿ ದೊಡ್ಡ ವಿಸ್ತೀರ್ಣದಲ್ಲಾಗಿರ್ಬೋದು, ಶ್ರೀಮಂತದಲ್ಲಿರ್ಬೋದು, ಈ ನಿಜಾಮ ಹಾಗೂ ಈ ರಜಾಕರ ಕಿರುಕುಳ ನೋಡ್ತಿರಂತಾವು. ಅದು ಇದ್ದಾಗ ಚಂದ್ರಶೇಖರ್ ಪಾಟೀಲ್ ಅವರ ಸ್ಥಾನ ಅಂತಂತಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಯಾವ ತರ ಎತ್ತರದ ಸ್ಥಾನ ಇದೆಯೋ ಆ ತರ ಚಂದ್ರಶೇಖರ್ ಪಾಟೀಲ್ ಅವರ ಕೊಡುಗೆ ಅಂತಂತಂದ್ರೆ ಇಂಗ್ಲಿಷ್ ನಲ್ಲಿ ಹೇಳ್ಬೇಕಂತಂದ್ರೆ ಚಂದ್ರಶೇಖರ್ ಪಾಟೀಲ್ ಫಾಟ್ ಅಗೇನ್ಸ್ಟ್ ದ ಅಟ್ರಾಸಿಟೀಸ್ ಅಂಡ್ ಟೆರನಿ ವಿತ್ ಬ್ರಿಟಿಷ್ ಅಂಡ್ ನಿಜಾಮ್ ರೂಲ್ ಅಂಡ್ ವಿತ್ ಅಟ್ರಾಸಿಟಿ ಆಫ್ ರಜಾಕಾರ್ಸ್ ಅಂತ ಕೂಡ ತಮ್ಮ ಎದುರುಗಡೆ ಹೇಳ್ತೀನಿ ನಾನು. ರಾಜಕೀಯ ಪ್ರವೇಶ ನಂದಂತಂತಂದ್ರೆ ಸುಮಾರು 8 ವರ್ಷ ನಾನು ಅಮೆರಿಕದಲ್ಲಿ ಸೇವೆ ಸಲ್ಲಿಸಿದ ಮೇಲೆ ಬಂದ್ಮೇಲೆ 2008ರಲ್ಲಿ ಪ್ರಥಮ ಬಾರಿಗೆ ಚುನಾವಣೆಯಲ್ಲಿ ಬೀದರ್ ದಕ್ಷಿಣ ಹಾಗೂ ಬೀದರ್ ಉತ್ತರ ನಲ್ಲಿ ನಾನು ಅಭ್ಯರ್ಥಿಯ ಜೊತೆ ಅವರ ಒಂದು ಗೆಲುವಿನಲ್ಲಿ ಸನ್ಮಾನ ಶ್ರೀ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಮೊದಲನಾಗಿ ಕೂರಿಸ್ಕೊಂಡಿದ್ದೆ. ಅದು ಆದ್ಮೇಲೆ ನಾವು ನೋಡ್ತೀವಿ ಅಂತಂತಂದ್ರೆ 2009ರಲ್ಲಿ ಗುರುಪಾದಪ್ಪ ನಾಗಮನಪಳ್ಳಿ ಸಾಹೇಬರಾಗ್ಲಿ ಹಾಗೂ ಸೂರ್ಯಕಾಂತ್ ನಾಗಮನಪಳ್ಳಿ ಸಾಹೇಬರಾಗ್ಲಿ, ಅವರ ಒಂದು ಗುರುಪಾದಪ್ಪ ನಾಗಮನಪಳ್ಳಿ ಸಾಹೇಬರು ಮಾಣಿಕಪ್ಪ ಕರ್ಪೂರ್ ಅವರ ಮೊಮ್ಮಗ, ನಾಗಶೆಟ್ಟಿ ಕರ್ಪೂರ್ ಅವರ ಮೊಮ್ಮಗ, ನನ್ನ ಒಂದು ಈ ಕೆಪಾಸಿಟಿ ಹಾಗೂ ಎಬಿಲಿಟಿಯನ್ನು ನೋಡಿ ಸುಮಾರು MP ಎಲೆಕ್ಷನ್ ಅವ್ರ ಜೊತೆಯಲ್ಲೇ ಇದ್ದೆ. ಅದು ಸಾಕಷ್ಟು ಜನ ತಾವು ಕೂಡ ಗಮನಿಸಬಹುದು. ಅದು ಆದ್ಮೇಲೆ ವಿಶೇಷವಾಗಿ ಮುಂದೆ ಈ ಒಂದು ಕಾರ್ಯವನ್ನು ನೋಡಿದಾಗ 2008ರಲ್ಲಿ ಬೀದರ್ ದಕ್ಷಿಣ ಉತ್ತರ ನೋಡಿದಾಗ ನಮೋಶಿ ಸಾಹೇಬರು ನನ್ನನ್ನು ಅಬ್ಸರ್ವ್ ಮಾಡಿಬಿಟ್ಟು ಅವರ ಒಂದು ಭಾರತೀಯ ಜನತಾ ಪಕ್ಷದಿಂದಲೇ ಅವರ ಗೆಲುವು ಆದ್ಮೇಲೆ 2013ರಲ್ಲಿ ಅಮರನಾಥ್ ಪಾಟೀಲ್ ಅವರ ಎಲೆಕ್ಷನ್ ಆಗಿರ್ಬೋದು, 2014, 19 ಲೋಕಸಭೆ ಚುನಾವಣೆ ಆಗಿರ್ಬೋದು, ಇನ್ನೊಂದು ಸರ್ತಿ ಸೂರ್ಯಕಾಂತ್ ನಾಗಮನಪಳ್ಳಿ ಅವರ ಈ ಬೈ ಎಲೆಕ್ಷನ್ ಅಲ್ಲಿ ಪ್ರಕಾಶ್ ಖಂಡ್ರೆ ಅವರು ನಮ್ಮ ಬೀದರ್ಗೆ ಪ್ರತಿನಿಧಿಸಿದಾಗ ಕೂಡ ಅವ್ರ ಜೊತೆಯಲ್ಲಿ ಇದ್ದೆ ನಾನು. ಈ ತರ ನನ್ನ ಪ್ರಯಾಣ ರಾಜಕೀಯಲ್ಲಿ ಬಂದಿದ್ದು ಅಂತಂತಂದ್ರೆ ಹೇಳ್ಬೇಕಂತಂತಂದ್ರೆ ಕಾರ್ಯಕರ್ತನಾಗೆ ಈ ಎಲ್ಲಾ ಜನರ ಮಧ್ಯದಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಗೆಲುವು ಆಗಲಿ ಅಂತ ಕೂಡ ನಾನು ಶ್ರಮಿಸಿದ್ದು ತಮ್ಮ ಎದುರುಗಡೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಬಂಧುಗಳೇ, ಈ ತರ ಇದ್ದಾಗ ನಾನೊಂದು ಈ 2020-21ರಿಂದ ನಾನೇನು ಈ ಗುರ್ಸ್ಕೊಳ್ಳೋದು ಜಾಸ್ತಿ ಇಲ್ಲ. ಎಲ್ಲ ಕಡೆ ಲೋಕಸಭೆಗೆ ನಾನು ಪ್ರವಾಸ ಮಾಡ್ತಿರ್ಬೇಕಾದ್ರೆ ಜನರಲ್ಲಿ ಒಂದು ಆಸೆ ಹುಟ್ಟಿತು. ಏನಂತಂತಂದ್ರೆ ದಿವಂಗತ ಚಂದ್ರಶೇಖರ್ ಪಾಟೀಲ್ ಅವರಾಗ್ಲಿ, ನಮ್ಮ ತಂದೆ ಡಾಕ್ಟರ್ ಮಲ್ಲಪ್ಪ ಕರ್ಪೂರ್ ಅವರಾಗ್ಲಿ, ನಮ್ಮ ತಾತ ನಾಗಶೆಟ್ಟಿ ಕರ್ಪೂರ್, ಮಾಣಿಕಪ್ಪ ಕರ್ಪೂರ್ ಅವರಾಗ್ಲಿ, ನಿಮ್ಮ ಪರಿವಾರವನ್ನು ನಾವು ಗುರುತಿಸಿವಿ. ಇದು ಎಲ್ಲಾ ಜನರು, ಎಲ್ಲಾ ವರ್ಗದ ಜನರು, ವಿಶೇಷವಾಗಿ ಹೇಳ್ಬೇಕಂತಂತಂದ್ರೆ ಯುವಕರು, ಮಹಿಳೆಯರು ನನ್ನನ್ನು ಗುರುತಿಸಿ, ಇಲ್ಲ ನೀವು ನಿಮ್ಮ ಅಜ್ಜನ ಒಂದು ನಿಮ್ಮಲ್ಲಿ ಒಂದು ಸಾಮರ್ಥ್ಯ ಇದೆ, ನೀವು ರಾಜಕೀಯ ಪ್ರವೇಶನಲ್ಲಿ ನೀವು ಯಾಕೆ ನಮ್ಮ ಸೇವೆ ಮಾಡಬಾರ್ದು ಅಂತ ವಿಶೇಷವಾಗಿ ಆಳಂದ ಜನ ನನಗೆ ಫಸ್ಟ್ ಬೆನ್ನೆಲುವಾಗಿ ನಿಂತರು. ಕಾರಣ ಇದೆ ಅದಕ್ಕೆ.
ಯಾಕಂತಂತಂದ್ರೆ ದಿವಂಗತ ಚಂದ್ರಶೇಖರ್ ಪಾಟೀಲ್ ಅವರು ಈ ಎಲ್ಲಾ ಸಾಧನೆಯನ್ನು ನಾನು ಹೇಳ್ಬೇಕಂತಂದ್ರೆ ವಾಟ್ ಈಸ್ ಈ ಕಾಲ್ಡ್ ಆಸ್ ಟೈಗರ್ ಆಫ್ ಹೈದರಾಬಾದ್ ಕರ್ನಾಟಕ ಆರ್ ಆರ್ಕಿಟೆಕ್ಟ್ ಆಫ್ ಫಾರ್ಮೇಶನ್ ಆಫ್ ಅವರ್ ಡಿಸ್ಟ್ರಿಕ್ಟ್ಸ್ ಇಂಟು ವಿಶಾಲ್ ಮೈಸೂರು ಅಂತ ನಾವು ಭಾಷಾವಾರ ಹೋರಾಟದಲ್ಲಿ ನೋಡ್ತೀವಿ. ಒಂದು ಅಗ್ರಸ್ಥಾನದಲ್ಲಿ ಚಂದ್ರಶೇಖರ್ ಪಾಟೀಲ್ ಅವರು ಹೊಂದಿರ್ತಾರಲ್ಲ, ಅದನ್ನು ಕಾಣ್ಬಿಟ್ಟು ಜನರಿಗೆ ಒಂದು ಆಸೆ ಏನಂತಂತಂದ್ರೆ ನಾಗರಾಜ್ ಕರ್ಪೂರ್ ಅವರೇ ನಿಮ್ಮಲ್ಲಿ ಆ ಕೆಪಾಸಿಟಿ ಕೆಪಾಬಿಲಿಟೀಸ್ ಇದೆ, ದಯವಿಟ್ಟು ತಾವು ಈ ಲೋಕಸಭೆ 24ಕ್ಕೆ ತಾವು ನಿಲ್ಬೇಕು ಅಂತ ಇದು ಸುಮಾರು 1 ವರ್ಷದಿಂದ ನನಗೆ ಒತ್ತಡ ಹೊಂದಿದ್ದೆ. ಯಾಕಂತಂತಂದ್ರೆ ನಾನು ಬೆಳೆದಿದ್ದು ನನ್ನ ಕಾರ್ಯಗಳು ಅಂತಂತಂದ್ರೆ ಜನರ ಮಧ್ಯದಲ್ಲಿ ಇದ್ದಾಗ ಎಲ್ಲರೂ ಅವರ ಒಂದು ಅಪೇಕ್ಷದಿಂದ ತಮ್ಮ ಎದುರುಗಡೆ ಕೂಡ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಅದಲ್ಲದೆ ಅಂತಂತಂದ್ರೆ ಈ ಎಲ್ಲಾ ಜಾಗ್ರಫೀಸ್ ಅಲ್ಲಿ ಅಂತಂದ್ರೆ ಇದು ಚಿಂಚೋಳಿ ಆಗಿರ್ಬೋದು, ಆಳಂದ ಆಗಿರ್ಬೋದು, ಹುಮ್ನಾಬಾದ್ ಇರ್ಬೋದು, ಬಸವ ಕಲ್ಯಾಣ ಇರ್ಬೋದು, ಬೀದರ್ ದಕ್ಷಿಣನೂ ಹೇಳಿದೆ, ಔರಾದ್ ಬಗ್ಗೆನೂ ಹೇಳಿದೆ. ಇನ್ನೊಂದು ಅಂತಂತಂದ್ರೆ ನಮ್ಮ ತಾತ ದಿವಂಗತ ಚಂದ್ರಶೇಖರ್ ಪಾಟೀಲ್ ಅವರ ಸಹೋದರಿ, ಇವಾಗ ನಾವೇನು ಅನುಭವ ಮಂಟಪ ನಾವು ಮಾಡ್ತಾ ಇದ್ವಿ ಬಸವ ಕಲ್ಯಾಣಲ್ಲಿ, ಡಾಕ್ಟರ್ ಬಿ ವಿ ಪಾಟೀಲ್ ಹಾಗೂ ಸುಶ್ಲಾದೇವಿ ತಾಯಿಯವರ ತಾವು ಪ್ರತಿಮೆಯನ್ನು ಕೂಡ ನೋಡ್ತೀವಿ ನಾವು ಅನುಭವ ಮಂಟಪದಲ್ಲಿ. ಅಲ್ಲಿರುವ ಜಾಗವನ್ನು ಅನುಭವ ಮಂಟಪ ಏನು ಬರ್ತಾ ಇದೀವಿ ಅಲ್ಲಿರುವ ಜಾಗವನ್ನು ಕೂಡ ಅವರು ಡೊನೇಷನ್ ಕೊಟ್ಟಿದ್ದಾರೆ ಅನುಭವ ಮಂಟಪ. ಅದು ತಾವು ಬಾಲ್ಕಿ ಪಟ್ಟದೇವರು ಕೂಡ ತಾವು ಕೇಳಬಹುದು. ಅವರೇ ಇವಾಗ ಅಧ್ಯಕ್ಷರು ಕೂಡ ಇದ್ದಾರೆ. ನಾನು ಮಾತಾಡಿದ್ದೆಲ್ಲ ದಾಖಲಾತಿಗಳು ಎಲ್ಲ ಹೊಂದಿರುವ ಒಂದು ಪ್ರೂಫ್ ಇಂದ ತಮಗೆ ನಾನು ಮಾತಾಡ್ತಾ ಇರೋದು. ಚಂದ್ರಶೇಖರ್ ಪಾಟೀಲ್ ಅವ್ರ ಬಗ್ಗೆ ಪ್ರೀತಿನೂ ಕೊಡ್ತೀನಿ. ಮತ್ತೆ ಬಾಲ್ಕಿ ಮಠದಿಂದ ಕೊಟ್ಟಿದ್ದಾರೆ ಜಮೀನು ಅಂತ ಹೇಳ್ತಾರೆ. ಜಮೀನು ಬಾಲ್ಕಿ ಅಂದ್ರೆ ಸರ್ ಅದು ಸುಮಾರು 100 ಎಕರೆ ಚಿಲ್ಲರೇನೋ ಇದೆ ಸರ್. ಅದಕ್ಕೆ ಶುರುವಾಗಿ ಡಾಕ್ಟರ್ ಬಿ ವಿ ಪಾಟೀಲ್ ಅವ್ರಿಗೆ ಏನಂತಂತಂದ್ರೆ ಒಂದು ಭಕ್ತಿ ಇತ್ತು ಅವ್ರಿಗೆ. ಏನಂತಂತಂದ್ರೆ ದೊಡ್ಡಪ್ಪ ಅವರು ಅದರ ಅಧ್ಯಕ್ಷರಿದ್ರು, ಇವ್ರು ಸೆಕ್ರೆಟರಿ ಆಗಿದ್ರು. ಠೇವಣಿಯನ್ನು ಕೊಟ್ಟಿರೋದು ಜಾಸ್ತಿ ಡಾಕ್ಟರ್ ಬಿ ವಿ ಪಾಟೀಲ್ ಅವರು. ತಾವು ಇವತ್ತಿಗೂ ಬಾಲ್ಕಿ ಪಟ್ಟದೇವರನ್ನು ಕೇಳಬಹುದು ಈ ಮಾತನ್ನು. ಬಹಳ ಜನ ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಬಿ ವಿ ಪಾಟೀಲ್ ಹಾಗೂ ಅಮಿತ್ ಶಾಜಿ ಅವರಿಗೆ ಭೇಟಿಯಾಗಿದ್ದೀನಿ. RSS ಸಹ ಸಂಚಾಲಕರು ಕೂಡ ಭೇಟಿಯಾಗಿದ್ದೀನಿ. ಮೋಹನ್ ಭಾಗವತ್ಜಿ ಅವರು ಕೂಡ ಭೇಟಿಯಾಗಿದ್ದೀನಿ. ಪ್ರಯತ್ನ ಇದೆ, ನೋಡೋಣ ಯಾವ ತರ ಮುಂದೆ ಇದು ಹೋಗುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಇದರಲ್ಲಿ ಇನ್ನೊಂದು ಹೇಳ್ಬೇಕಂತಂದ್ರೆ ಮೊನ್ನೆ ನಡೆದ ಚುನಾವಣೆಯಲ್ಲೇ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾಗ್ಲಿ ಅಮಿತ್ ಶಾಜಿ ಅವರಾಗ್ಲಿ ಮಾತಾಡಿದ ತಾವು ಗಮನಿಸಿದ್ರ ಏನಂತಂತಂದ್ರೆ ಈ ಹಿಂದೆ ಕಾಂಗ್ರೆಸ್ನಲ್ಲಿ ನಿಜಲಿಂಗಪ್ಪನವ್ರನ್ನ ಹಾಗೂ ವೀರೇಂದ್ರ ಪಾಟೀಲ್ ಅವ್ರನ್ನ ಕಾಂಗ್ರೆಸ್ ಯಾತ್ರೆ ಇದು ವರ್ತನೆ ಮಾಡಿದೆ ಅಂತ ಕೂಡ. ಅದರಲ್ಲಿ ವಿಶೇಷವಾಗಿ ಚಂದ್ರಶೇಖರ್ ಪಾಟೀಲ್ ಅವರ ಗುಣದಾನ ಹೇಳ್ಬೇಕಂತಂದ್ರೆ ಅವರು ನಿಜಲಿಂಗಪ್ಪನವರಿಗೆ ಕಿಂಗ್ ಮೇಕರ್ ಆಗಿ ಕೂಡ ಇದ್ರು, ವೀರೇಂದ್ರ ಪಾಟೀಲ್ ಅವರು ಶಿಷ್ಯರಾಗಿದ್ರು. ಇದನ್ನ ಬಗ್ಗೆ ಕೂಡ ನಾನು ಒಂದು ಅನುಭವದ ಮಾತನ್ನು ಕೂಡ ನಾನು ಅಮಿತ್ ಶಾಜಿ ಅವರು ಈ ಪುಸ್ತಕವನ್ನು ನೋಡಿದಾಗ ಪೇಜಸ್ ಇದು ಮಾಡ್ಬೇಕಾದ್ರೆ ಅವ್ರು ಕೇಳಿದ ಸಂಗತಿ ಅಂತ ಕೂಡ ತಮ್ಮ ನಾನು ಹೇಳಕ್ಕೆ ಇಚ್ಛೆ. ಪಾರ್ಟಿ ನಿಮ್ಗೆ ಯಾಕೆ ಟಿಕೆಟ್ ಕೊಡಬೇಕು, ಜನರು ನಿಮ್ಗೆ ಯಾಕೆ ಓಟ್ ಹಾಕಬೇಕು? ಇದು ಜನ ಇದು ಮಾಡಿದಲ್ಲ ಸರ್, ಯಾಕೆ ಓಟ್ ಹಾಕ್ಬೇಕು ಅಂತ ನೇರ ಉತ್ತರ. ನನ್ನ ಪ್ರಶ್ನೆ ನೇರವಾಗಿದೆ, ನೇರ ಉತ್ತರ ಕೊಡಿ ಸರ್. ಜನರು ನಮ್ಗೆ ಯಾಕೆ ಆಗ್ಬೇಕಂತಂದ್ರೆ ಒಂದು ಮೆಚ್ಚಿರೋದು ಜನರಲ್ ಒಂದು ಹೇಳ್ತೀನಿ ಸರ್, ಸೆಲ್ಫ್ಲೆಸ್ ಸರ್ವಿಸ್ ಅಂತ ಏನ್ ಕೇಳ್ತೀವಲ್ಲ ಅದು ಜನರು ಎಲ್ಲಾರು ಹೇಳಿದ ಒಂದು ನನಗೆ ನೇರ ಮಾತಾಡಿದ್ದಂತಂದ್ರೆ ಒಂದು ಮನೆತನ ಅಲ್ಲಿನೂ ಕೂಡ ನಾನು ನೋಡಿ ಒಂದು ಇನ್ನೊಂದು ಮಾತಾಡಿದಂತಂದ್ರೆ ಯು ವಿಲ್ ವರ್ಕ್ ಫಾರ್ ಸೊಸೈಟಿ ವಿತೌಟ್ ಕರಪ್ಷನ್ ಅಂತ ಕೂಡ ಮಾತಾಡಿದ್ದು ಸಂಗತಿ ಇದೆ ಸರ್. ಟಿಕೆಟ್ ಯಾಕೆ ಕೊಡಬೇಕು ಸರ್? ಟಿಕೆಟ್ ಯಾಕೆ ಕೊಡ್ಬೇಕಂತಂತಂದ್ರೆ ನಾವು ಈ ಭಾಗಕ್ಕೆ ಏನಿದೆ ಪ್ರಾಬ್ಲಮ್ಸ್, ಆ ಪ್ರಾಬ್ಲಮ್ ಅಲ್ಲಿ ಅವ್ರಿಗೆ ಏನ್ ಕಾಣಿಸಿದ್ದು ಕೂಡ ಅವ್ರು ವ್ಯಕ್ತಪಡಿಸಿದ್ದಾರೆ. ಎಂತಂತಂದ್ರೆ ಇವಾಗ ಬೀದರ್ ಅಂತ ಒಂದು ಜಿಲ್ಲೆ ಇದೆ, ಅತಿ ಹಿಂದುಳಿದ ಜಿಲ್ಲೆ. ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ತಾ ಇಲ್ಲ, ಆರ್ಥಿಕವಾಗಿ ಇನ್ನೂ ಎತ್ತರದಲ್ಲಿ ಬರಬೇಕು. ಇದನ್ನೆಲ್ಲ ಕೂಡ ಹೆಂಗಂತಂದ್ರೆ ಅವ್ರದೊಂದು ಒಬ್ರೊಬ್ರದ್ದು ಒಂದೊಂದು ಇದು ಇರುತ್ತೆ ಸರ್. ಅದರಲ್ಲಿ ಅವ್ರಿಗೆ ಕಾಣಿಸಿರೋದಂತಂದ್ರೆ ನಾಗರಾಜ್ ಕರ್ಪೂರ್ ಈ ಕಾರ್ಯವನ್ನು ಮಾಡ್ತಾನೆ, ಅವನಿಗೊಂದು ಅನುಭವ ಇದೆ ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ ಸರ್. ಈಗ ಹಾಲಿ ಸಂಸದರು ಯಾಕೆ ಫೇಲ್ ಸರ್? ಇದು ನಿಮ್ಗೆ ಕೊಡಬೇಕು ಟಿಕೆಟ್ ಅಂತ ಹೇಳಿದಕ್ಕೆ ಹೇಳಿದ್ರಿ ಸರ್. ನಾವು ಕೊಡಬೇಕು ಅಂತ ನಾವು ಕೇಳ್ತಾ ಇದ್ವಿ. ಈಗ ನೋಡಿ ಸರ್, ಇದು ನಾನು ಇವತ್ತಾನೆ ಹೇಳಿದೆ, ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಒಂದು ಸಹಜ, ಅದರಲ್ಲಿ ಪಕ್ಷದಿಂದ ಅಭ್ಯರ್ಥಿಗಳಾಗೋದು ಸಹಜ, ನಾವು ಆಕಾಂಕ್ಷೆ ಕೇಳೋದು ಸಹಜ. ಇದರಲ್ಲಿ ನಾವು ನಮ್ಮ ಕಾರ್ಯಗಳನ್ನು ಕೇಳಿ ನಾವು ನಮ್ಮ ಕೂಡ ಕೇಳ್ತಾ ಇದ್ವಿ. ಇಷ್ಟೆಲ್ಲ ಕೆಲಸ ಮಾಡಬಹುದಲ್ಲ ಅಂದ್ರೆ MP ಏನೋ ಮಾಡಿಲ್ಲ ನಂಗೆ ಆಯ್ತಲ್ಲ ಕೆಲಸ. ಆತರ ನಾನು ಹೇಳಿದ್ದೀನಿ ಸರ್, ಎಲ್ಲರೂ ಮಾಡ್ತಾ ಇದಾರಲ್ಲ ಕದಂತ ಏನು ಕೆಲಸ ಆಗಿಲ್ಲ ನಂಗೆ ಆಯ್ತಲ್ಲ ಸರ್.
ಸರ್ ಆ ತರನು ಲೈಕ್ ಇದಂತ ಇಲ್ಲ, MP ಅವರು ಮಾಡ್ತಾ ಇಲ್ಲ ಅಂತ ನಾನು ಕೇಂದ್ರ ಮಂತ್ರಿಗಳಾಗ್ಲಿ ಮಂತ್ರಿಯವರು ಮಾಡ್ತಾ ಇಲ್ಲ ಅಂತ ನಾನು ತಮ್ಮ ಎದುರುಗಡೆ ಹೇಳ್ತಾ ಇಲ್ಲ. ನಾನು ಇನ್ನೂ ಮಾಡಬಲ್ಲೆ ಅಂತ ತಮ್ಮ ಎದುರುಗಡೆ ಹೇಳ್ತಾ ಇದ್ದೀನಿ ಸರ್. ಸಮಾಜ ಸೇವೆ, ಜನರ ಸೇವೆ ಮಾಡಕ್ಕೆ MP ಟಿಕೆಟ್ ಹಾಕಬೇಕು, ಹಂಗೆ ಮಾಡ್ಬೋದಲ್ಲ? ಮಾಡ್ತಾ ಇದೀನಲ್ಲ ಸರ್, ನಾನು ಅದನ್ನು ಮಾಡ್ತಾ ಇದ್ದೀನಿ. ನಾನು ಅದನ್ನು ಮಾಡ್ತಾ ಇದ್ದೀನಿ ಸರ್. ತಾವು ನಾನಲ್ಲ, ಜನರ ಮಧ್ಯದಲ್ಲಿ ಕೂಡ ತಾವು ಕೇಳ್ಬೋದು ಸರ್. ಸರ್ ಈಗ MP ಅವ್ರದ್ದು ಅಗ್ನಿ ಒಂದು ಆಗ್ತಾವಲ್ಲ ತಾಗಿದ್ರಿ, ಪ್ರತಿದಿನ ಒಂದು 10 ವರ್ಷ, ಒಂದು 7-8 ವರ್ಷ ಅವ್ರ ಗಾಡಿಯಲ್ಲೇ ಇರ್ತಿರ್ತಾವು. ಇಲ್ಲ ಸರ್, ಜೊತೆ ಇದ್ರೆ ನೀವು ಯಾಕ 1-1.5 ವರ್ಷ ಅಂತ ಅಷ್ಟೇ ಹೇಳ್ಬೋದು ಸರ್. ಅದಲ್ಲ, ನಾನು ಅದಕ್ಕೂ ಒಂದು ಪ್ರಶ್ನೆ ಹೇಳ್ತೀನಿ. ನಾವು ದುಡ್ದಿರೋದು ಪಕ್ಷಕ್ಕೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಕೈಯನ್ನು ಇನ್ನೆಷ್ಟು ಬಲಪಡಕ್ಕೆ ನಾವು ದುಡಿದಿರೋದು. ಇಲ್ಲಿ ನಮ್ಮ ನಿಸ್ವಾರ್ಥ ಸೇವೆ ಇದೆ, ಪಕ್ಷಕ್ಕಿದೆ ಮತ್ತು ಜನರಿಗಿದೆ.